ನಂಜನಗೂಡು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸಿಸಿ ರಸ್ತೆ, ಚರಂಡಿ, ಬಸವ ಭವನ, ಸಮುದಾಯ ಭವನ, ಅಂಗನವಾಡಿ ಕಟ್ಟಡಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಶೇಷ ಅನುದಾನದಲ್ಲಿ 25 ಕೋಟಿ ರು ಅನುದಾನ ಬಿಡುಗಡೆ ಮಾಡಲಾಗಿದ್ದು, ತಾಲೂಕಿನಲ್ಲಿ 1.40 ಕೋಟಿ ವೆಚ್ಚದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗಿದ್ದು, ತಾಲೂಕಿನಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಬಿಡುಗಡೆ ಮಾಡಿಸಿ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುವುದೆಂದರು. ಅಣ್ಣ ತಮ್ಮಂದಿರು, ಎಲ್ಲ ಯುವಕ ಮಿತ್ರರೇ, ಇದು ಅತ್ಯವಶ್ಯಕ. ಈ ಒಂದು ಕೆಲಸ ಪಂಚಾಯತಿ ಅಧ್ಯಕ್ಷರು ನನಗೆ ಅವಶ್ಯಕತೆ ಇತ್ತು. ಅದರಂತೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ಆಶೀರ್ವಾದದೊಂದಿಗೆ ನಮ್ಮ ಕ್ಷೇತ್ರಕ್ಕೆ ಏನು ವಿಶೇಷ ಅನುದಾನದ ಅಡಿ ಸುಮಾರು 25 ಕೋಟಿಗಳನ್ನ ನಮಗೇನು ನೀಡಿದರು. ಅದರಲ್ಲಿ 20 ಕೋಟಿಗಳನ್ನ ನಾವು ಸಾಮಾನ್ಯ ವರ್ಗದ ಸಿಸಿ ರಸ್ತೆ ಮತ್ತು ಡ್ರೈನ್ ಕಾಮಗಾರಿಗೆ ಮೀಸಲಿಟ್ಟಿದ್ದು, ಅದರಲ್ಲಿ ಸುಮಾರು 20 ಲಕ್ಷ ರೂಪಾಯಿಗಳನ್ನ ತಮ್ಮ ಗ್ರಾಮಕ್ಕೆ ಅನುದಾನವನ್ನು ನೀಡಿ ಇವತ್ತು ರಸ್ತೆ ಕಾಮಗಾರಿಗೆ ನಾವೆಲ್ಲರೂ ಸೇರಿ ಭೂಮಿ ಪೂಜೆನ ನೆರವೇರಿಸಿದ್ದೇವೆ. ಒಂದು ಒಳ್ಳೆ ರಸ್ತೆ ಇಲ್ಲಿ ಆಗಲಿದೆ. ಶಾಲೆ ಕಾಲೇಜು ಮಕ್ಕಳುಗಳಿಗೆ, ನಮ್ಮ ಇಲ್ಲಿರುವಂತಹ ಡೈರಿ ಎಲ್ಲಕ್ಕೂ ಕೂಡ ಉಪಯೋಗ ಆಗ್ತದೆ. ಅದರಿಂದ ದಿನನಿತ್ಯ ತಾವೆಲ್ಲರೂ ಕೂಡ ಉಪಯೋಗಿಸುವಂಥ ಇದು ರಸ್ತೆ ಇದು. ಅದರಿಂದ ತಾವೆಲ್ಲರಿಗೂ ಒಳ್ಳೆಯದಾಗ್ತದೆ. ಈ ರಸ್ತೆನ ತಾವೆಲ್ಲರೂ ಕೂಡ ದಯಮಾಡಿ ಸದುಪಯೋಗವನ್ನು ಪಡ್ಕೊಳ್ಳಿ. ಈಗಾಗಲೇ ನಮ್ಮ ಲ್ಯಾಂಡರ್ ಮೇಲೆ ಕೂಡ ಹೇಳಿದ್ದೇವೆ, ಗುಣಮಟ್ಟಕಾರಿಯಾದಂತಹ ಕೆಲಸವನ್ನು ತಾವು ದಯಮಾಡಿ ಮಾಡಿಕೊಡಿ, ಜನರಿಗೆ ಒಳ್ಳೆಯದಾಗಲಿ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಈಗಾಗಲೇ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಹಟ್ಟಿ ಮಹೇಶ್, ಹುಲ್ಲಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಂಠ ನಾಯಕ, ಕೆ ಮಾರುತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಂತರಾಜು ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.